ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ರೆ ಹರ್ಷಿತಾ ಬೀರೇಶ್ ವ್ಲಾಗ್ಸ್. ಸೊ ಏನಿವತ್ತು ಗಾಗಲ್ಸ್ ಎಲ್ಲ ಹಾಕೊಂಡ್ಬಿಟ್ಟಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಸೊ ಇವತ್ತು ನಾವು ಹೊರಗಡೆ ಹೋಗ್ತಾಯಿದ್ದೀವಿ, ಅದಕ್ಕೆ ರೆಡಿ ಆಗಿದ್ದೀನಿ ನಾನು. ಏನಕ್ಕೆ ಹೊರಗಡೆ ಅಂತಂದರೆ ಸ್ವಲ್ಪ ಲೋ ಫೀಲ್ ಮಾಡ್ತಾಯಿದ್ದೆ ನಾನಂತೂ. ಸ್ವಲ್ಪ ನನಗೆ ಚಮ್ಸ್ ಆಗಿರೋದ್ರಿಂದ ತುಂಬ ಲೋ ಫೀಲ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಎಲ್ಲಾದರೂ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಸೊ ಪ್ರತಿ ಸತಿ ಹೀಗೆ ಆಗುತ್ತಾ ಅಂದರೆ ಎಸ್, ನನಗೆ ಹೀಗೇ ಆಗೋದು. ತುಂಬ ಲೋ ಫೀಲ್ ಮಾಡ್ತಾಯಿರ್ತೀನಿ. ಸಮ್ಟೈಮ್ಸ್ ಮಾತ್ರ ಐಲ್ ಬಿ ಓಕೆ. ಸೊ ನೆನ್ನೆ ಮೊನ್ನೆ ಇವತ್ತು ಎಲ್ಲ ಫುಲ್ ಒಂಥರ ಲೋನ್ಲಿ ಥರ ಫೀಲ್ ಆಗ್ತಿತ್ತು. ಅದಕ್ಕೆ ಬೀರೇಶ್ ಆದಷ್ಟು ನನ್ನ ಎಂಟರ್ಟೈನ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ಬಟ್ ಅದು ಹೋಗಲಿಲ್ಲ. ಸೊ ಅದಕ್ಕೆ ಅಟ್ಲೀಸ್ಟ್ ರೆಡಿಯಾಗಿ ಒಂಚೂರು ಹೊರಗಡೆ ಹೋಗಿ ಬರೋಣ ಅಂತ ಅಷ್ಟೇ. ಸೊ ಹೋಗ್ತಾ ಇದ್ದೀವಿ. ಸುಮ್ಮನೆ ಹಾಕ್ಕೊಂಡೆ ಸನ್ಗ್ಲಾಸಸ್ಸು ಅವತ್ತು ತೊಗೊಂಡೋದ್ರಿಂದ ಯೂಸೇ ಮಾಡಿಲ್ಲ, ಅದಕ್ಕೇ. ಸೊ ಯೂಸ್ ಮಾಡಬೇಕಲ್ಲ ತೊಗೊಂಡ್ಮೇಲೆ. ಸೊ ಎಲ್ಲಿಗೆ ಹೋಗ್ತೀವಿ ಏನು ಎತ್ತ ಅಂತ ನನಗೂ ಗೊತ್ತಿಲ್ಲ. ಬೀರೇಶ್ ಕರ್ಕೊಂಡು ಹೋಗ್ತಿರೋದು. ಸೊ ಬನ್ನಿ, ಲೆಟ್ಸ್ ಗೋ. ಸೊ ನಾವು ಬಂದಿರೋದು ಎಲ್ಲಿಗೆ? ಚಿಕನ್ ಅಫೇರ್ ಅದು ಮಂಡೇ ಹೋಗಿ ಚಿಕನ್ ಅಫೇರ್ಗೆ ಬಂದಿದ್ದೀವಿ. ಸೊ ಆ್ಯಂಬಿಯನ್ಸ್ ಚೆನ್ನಾಗಿದೆ, ಟೇಸ್ಟ್ ನೋಡ್ಬೇಕು ಹೆಂಗಿರುತ್ತೆ ಅಂತ. ಶೋ ಯು ದ ಆ್ಯಂಬಿಯನ್ಸ್. ಸೊ ನಾವೆಲ್ಲ ವೆಜ್ಜೇ ಆರ್ಡ್ರ್ ಮಾಡಿದ್ದೀವಿ, ನೋಡೋಣ ಹೇಗಿರುತ್ತೆ ಅಂತ. ಫಸ್ಟ್ ಟೈಮ್ ಬಂದಿದ್ದೀವಿ, ಹೊಸ್ದಾಗಿ ಓಪನ್ ಆಗಿರೋದೆಲ್ಲ ನೋಡಿದ್ದು. ಸೊ ಟೇಸ್ಟ್ ನೋಡಿ ಹೇಳ್ತೀವಿ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಫಸ್ಟು ಬಂದಿದೆ ನಮ್ಮ ಕಾರ್ನ್ ಪಿಜ್ಜಾ. ಕಾರ್ನೇ ಇನ್ನೇನು ತೆಗೆಯೋದು. ಇದೇನಿದ್ದು? ನಮ್ಮ ಬರ್ಗರ್ ಕೂಡ ಬಂದಿದೆ, ವೆಜ್ ಮಿನಿ ಬರ್ಗರಾ, ಜೂನಿಯರ್ ಬರ್ಗರು ಮತ್ತು ಮೊಜಿಟೊ. ಎಷ್ಟು ಚೆನ್ನಾಗಿದೆ ವೆದರ್ ಅಂದರೆ ನೋಡಿ. ಆ ಕಡೆ ಎಲ್ಲ ಮಳೆ ಹಿಡ್ಕೊಂಬಿಟ್ಟೈತಿ. ಮಳೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಎಂಡೋಡ್. ಸೊ ನೈಸ್ ರೋಡಲ್ಲಿ ಒಂದೆರಡು ರೀಲ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ವೆದರ್ ಅಂತೂ ಸಖತ್ತಾಗಿದೆ. ಪಾಪ ಬೀರೇಶ್ಗೆ ಸೆಕೆ ಆಗ್ತಾಯಿದೆ ಅಂತ, ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ ಹೋಮ್. ಕಲರ್ ಹೆಂಗಾಗ್ಬಿಟ್ಟೈತೆ ಅಂದರೆ ಫೋನಲ್ಲಿ ಗೊತ್ತಾಗ್ತಾ ಇಲ್ಲ, ಕಲರೇ ಚೇಂಜ್ ಆಗ್ಬಿಟ್ಟೈತೆ. ಫುಲ್ ಎಲ್ಲೋ ಕಾಣಿಸ್ತಾ ಇದೆ. ಮಳೆ ಅಂತೂ ಸಿಕ್ಕಾಪಟ್ಟೆ ಬರೋ ಥರನೇ ಇದೆ. ಆಲ್ರೆಡಿ ಹನಿತಾ ಇದೆ. ವಾವ್, ಸಕ್ಕತ್ತಾಗಿದೆ. ಆ್ಯಂಡ್ ಅಲ್ಲಿಂದ ತಿನ್ಕೊಂಡು ಬಂದ್ವಲ್ಲ, ಆ್ಯಕ್ಚುಲಿ ಚೆನ್ನಾಗಿತ್ತು. ಯಾರಾದರೂ ಆ ಕಡೆ ಹತ್ರ ಇರೋರಿದ್ದರೆ ಹೋಗಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿತ್ತು. ಅಂದರೆ ಒಂದ್ಸತಿ ಟ್ರೈ ಮಾಡ್ಬೋದು, ಅಷ್ಟೊಂದೇನು ವಾವ್ ಅನ್ನೋ ಥರನೂ ಇರಲಿಲ್ಲ, ಬಟ್ ಚೆನ್ನಾಗಿಲ್ಲ ಅನ್ನೋ ಥರನೂ ಇರಲಿಲ್ಲ. ಓಕೆ, ಟ್ರೈ ಮಾಡ್ಬೋದು ಒಂದ್ಸತಿ ಹೋಗಿ, ಡಿಫ್ರೆಂಟಾಗಿ ಏನಾದರೂ ಬೇಕು ಅಂತಂದರೆ. ಸೊ ಅಲ್ಲಿ ಹೋಗಿ ಬಂದಿದ್ದು ಮತ್ತು ನೈಸ್ ರೋಡಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದು, ಒಂದೆರಡು ರೀಲ್ ಮಾಡಿದ್ದು ನನ್ನ ಮೂಡ್ನೇ ಚೇಂಜ್ ಮಾಡ್ತು. ಒಂಥರ ಪೀಸ್ಫುಲ್ ಅಂತ ಅನ್ನಿಸ್ತಾ ಇದೆ ಇವಾಗ. ಓಕೆ, ಫೈನ್ ಅನ್ನೋ ಥರ. ಈಗ ಮಳೆ ಬಂದುಬಿಟ್ರೆ ಇನ್ನೂ ಮೂಡ್ ಚೆನ್ನಾಗಾಗ್ಬಿಡುತ್ತೆ. ಸೊ ಮಳೆಗೆ ವೇಟಿಂಗ್.
ಮತ್ತೆ ಆಮೇಲಿಂದ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಮಳೆ ಹನಿತಾ ಇದೆ. ಎಸ್ ಡಿಸೈಡ್ ಮಾಡ್ಕೋಬಿಟ್ಟು ನೋಡಿ ಹೆಂಗೆ ಪ್ಲೇಟ್ ಚೇಂಜ್ ಅಷ್ಟು ನಿಜ ನಂಬ್ತೀಯೋ ಬಿಡ್ತೀಯೋ, ನೀನ್ ಫೋನ್ ಮಾಡಿ ಹೇಳಿ ಮಮ್ಮಿ ನನಗೆ ಅದೊಂದು ಬಟರ್ ಹಾಕಕ್ಕೆ ಐಸ್ ಕ್ರೀಮ್ ಬೇರೆ ಕೊಡ್ಸಿತ್ತು ಗೊತ್ತಾ. ಹಲೋ, ಯಾರೇನ್ ಬಟರ್ ಹಾಕಕ್ ಏನು ಮಾಡಿಲ್ಲ, ಕುತ್ಕೋ. ನಿನ್ನೊಳ್ಳೇದಕ್ಕೇನೆ ಹೇಳಿದ್ದು. ಅವ್ರ ಭಾವ ಮಾತಾಡ್ತಾ ಇಲ್ಲ ಅಂತ ನೋಡಿ ಹೆಂಗ್ ಆಡ್ತಾವಳೆ ಅಂತ. ನೋಡಿ ಅಲ್ಲಿ ಕಾಲರ್ಸ್ ತೆಗ್ ನೋಡಿ. ನನಗೆ ನಡುವೆ ಮರವು ಜಾಸ್ತಿ ಮರವು ಜಾಸ್ತಿ ಆಗ್ಬಿಟ್ಟು ಗೈಸ್ ನೋಡಿ, ಗಿಣ್ಣಾಲ್ ತಂದಿದ್ದೀನಿ ನಮ್ಮ ಅಜ್ಜಿಗೋಸ್ಕರ. ಟವಲ್ ಕೊಡಿದ್ವಿ. ಯಾಕೆ ಕಣ್ಣಲ್ಲಿ ನೀರು ಬರ್ತಾ ಇದೆಯಾ? ಒರ್ಸ್ಕೊ. ಏನ್ ಲವ್ ಫೋನ್ ಮೇಲೆ. ಫೋನ್ ಇಲ್ಲ ವಿನು ಇಲ್ಲ, ವಿನು ಇಲ್ಲ ಫೋನ್ ಇಲ್ಲ. ಫೋನ್ ಬಿಟ್ಟು ವಿನು ಇರಲ್ಲ, ವಿನೋದ್ ಬಿಟ್ಟು ಫೋನ್ ಇರಲ್ಲ. ನಮ್ಮ ಅಕ್ಕ ಹೆಂಗೆ ಸಿಗ್ತಾ ಇದ್ಲು ಅಂತ ಗೈಸ್ ನೀವು ನೋಡ್ಬೇಕಿತ್ತು. ಅಲ್ಲ ಇಸ್ಕಿ ಅಷ್ಟಿದೆ, ಬಟ್ ಸ್ವಲ್ಪ ಹುಳಿ ಅನ್ಸುತ್ತೆ. ಅದು ಹೆಂಗ್ ಹುಳಿ ಅಂತ ಹುಳಿ ಐತೆ. ಅದ ಹೆಂಗಪ್ಪ ಇದೆಯಾ ತಡ್ಕೊಂಡು ಅದು ನೀವೇ ಅರ್ಥ ನೋಡು ಒಂದು ದಿನಕ್ಕೆ ಅವ್ರಿಗೆ ಹೆಂಗ್ ಅನಿಸ್ತದ ನೋಡು. ಅವ್ರ ಬ್ಲಡ್ ಅನ್ನೋದು ಅವ್ರಿಗೆ ಗೊತ್ತಿರ್ಲಿ ನೋಡಿ. ಸಾಕ ಯಾಕೆ ನಾನೆಲ್ಲ ಹಿಂಗ್ ನೋಡ್ತಾ ಇದ್ದೀರಾ? ನಂಗೆ ಸಾಕಾ ವಿಡಿಯೋ ಸಾಕಾ? ಕಾಲು ಹೊಡ್ಕೊಂಡಿರೋದಂದ್ರೆ ಅನ್ಕೊಂತೇನು, ಏ ವಿನೋ ನೀಟಾಗಿ ತೆಗಿ ವಿನೋ, ಅಲ್ಲಿ ನೋತೈತಂತೆ. ಅಲ್ಲಿ ನೋಡಲ್ಲಿ ನಮ್ಮ ಮನೇಲಿ ಚಿಮ್ಟಾ ಇತ್ತು, ಚಿಮ್ಟಾ ತಗೊಂಬರ್ಬೇಕಾಯ್ತು. ಸೊ ಹಾಯ್ ಗೈಸ್, ಮತ್ತೆ ನಾನು 2 days ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವತ್ತು ವಿನೂತನ್ ಕಾಲೇಜ್ ಹತ್ರ ಹೋಗಬೇಕಾಗಿತ್ತು, MCC ಕಾಲೇಜ್ ಮೌಂಟ್ ಕಾರ್ಮಲ್. ಸೊ ಅಲ್ಲಿಗೆ ಅಡ್ಮಿಷನ್ ಆಗಿದ್ದಾಳೆ, ಬಟ್ ಅವಳು ಆಗಿರೋ ಕೋರ್ಸ್ ಬೇರೆ, ಇವಾಗ ಬೇರೆ ಕೋರ್ಸ್ ಬೇಕು ಅಂತ ಕೇಳ್ತಿದ್ದಾಳೆ ತಿಕ್ಲಿ. ಸೊ ಅದಕ್ಕೆ ಏನಾಗುತ್ತೆ ಏನು ಎತ್ತ ಅಂತ ಕೇಳ್ಕೊಂಡು ಬರೋಣ, ಆಗುತ್ತಾ ಇಲ್ವಾ ಚೇಂಜು ಇವಾಗ ಅಂತ ಅಂದ್ಬಿಟ್ಟು ಕೇಳ್ಕೊಂಬರೋಣ ಅಂತ ಹೋಗ್ತಿದ್ದೀವಿ. ನನ್ನ ಬಗ್ಗೆ ಇಷ್ಟೊಂದೆಲ್ಲ ಒಳ್ಳೇದಾಗಿ ಮಾತಾಡ್ತಾರೆ ಆ್ಯಂಡ್ ಅಷ್ಟೇ ಹೋಗ್ತಾ ಇದ್ದೀವಿ. ಅಲ್ಲ ತುಂಬ ಖುಷಿ ಆಗುತ್ತೆ. ಯಾಕೆ ನನ್ನ ಬಗ್ಗೆ ಅಷ್ಟೆಲ್ಲ ಒಳ್ಳೇದು ಮಾತಾಡ್ಬಾರ್ದು ಅಂತ. ಒಳ್ಳೆಯವ್ರ ಬಗ್ಗೆ ಒಳ್ಳೇದೇ ಮಾತಾಡ್ಬೇಕಂತ ನಿಂಗೆ ಗೊತ್ತಿಲ್ಲ. ಸೊ ತುಂಬ ಬಿಸಿಲಿರೋದ್ರಿಂದ ಛತ್ರಿ ಇಟ್ಕೊಂಡು ಹೋಗ್ತಿದ್ದೀವಿ. 2 ವೀಲರಲ್ಲೇ ಹೋಗ್ಬೋದಿತ್ತು, ಬಟ್ ಗಾಡಿ ಸರಿ ಇಲ್ಲ. ಸರಿ ಇಲ್ಲ. ಸೊ ಬಸ್ಸಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಹೆಂಗೂ ಫ್ರೀ ಅಲ್ವಾ, ಆರಾಮಾಗಿ ಹೋಗಿ ಆರಾಮಾಗಿ ಬರೋದು. ನಡಿಬೇಕು. ಸೊ ಸೊ ತುಂಬ ನಡಿಬೇಕಂತೆ, 1 ಕಿಲೋಮೀಟ್ರೇನೋ. ಸೊ ನಡೀಲಿ ವಿನೂತ ಸಣ್ಣ ಆಗಲಿ ಅಂತ ಅಂದ್ಬಿಟ್ಟು ಅದಕ್ಕೆ ಸೇರಿಸಿದ್ದಾರೆ. ಆ್ಯಕ್ಚುಲಿ ಅವಳಿಗೆ ಕ್ರೈಸ್ಟಲ್ಲಿ ಸಿಕ್ಕಿತ್ತು. ಕ್ರೈಸ್ಟ್ ಕಾಲೇಜು ಸಿಕ್ಕಾಪಟ್ಟೆ ರೇಟು, 1 ಇಯರ್ಗೆ 3 lakh ಏನೋ ಹೇಳಿದ್ರು. ಸೊ 1 ಇಯರ್ಗೆ 3 lakh ಜಸ್ಟ್ ಡಿಗ್ರಿ ಮಾಡೋದಕ್ಕೆ ಇಟ್ ಇಸ್ ನಾಟ್ ವರ್ತ್ ಅಂತ ಅನ್ನಿಸ್ತು. ಯಾಕಂದರೆ ಇವಳು ನಾರ್ಮಲ್ ಡಿಗ್ರಿನೇ ಮಾಡ್ತಿರೋದು. CA ಏನಾದರೂ ಮಾಡಿದ್ರೆ ಓಕೆ ಅಂತ ಹೇಳ್ಬೋದಿತ್ತು. ದಟ್ಸ್ ACCA. ಹಾಂ ಐ ನೋ, ಓಕೆ ಎಕ್ಸ್ಟ್ರಾ ಕೋರ್ಸ್ ಇದೆ, ಬಟ್ ಸ್ಟಿಲ್ ಇಂಟಿಗ್ರೇಟೆಡ್ ಕೋರ್ಸ್. ಬಟ್ ಸ್ಟಿಲ್ ಅಷ್ಟೊಂದೆಲ್ಲ ಕೊಟ್ಟು ಬರೀ ಡಿಗ್ರಿಗೆ ಓದೋ ಅಷ್ಟೆಲ್ಲ ಇಲ್ಲ ಅಂತ ನನಗನ್ನಿಸ್ತು. ಸೊ ನಾನು ಬೇಡ ಅಂತ ಹೇಳಿಲ್ಲ, ಅವಳಿಗೆ ಚಾಯ್ಸ್ ಕೊಟ್ಟಿದ್ವಿ. ನಿನ್ನ ಚಾಯ್ಸ್ ಯಾವ್ದು ಬೇಕೋ ಮಾಡ್ಕೊ, ಅದು ದುಡ್ಡಿನ ಬಗ್ಗೆ ಅಂತ ಅಲ್ಲ, ಬಟ್ ಅಷ್ಟು ಕೊಟ್ಟು ಓದಿ ಮತ್ತು ಪ್ಲೇಸ್ಮೆಂಟ್ ಸರಿಯಾಗಿ ಆಗಿಲ್ಲ ಅಂತಂದರೆ ಇಟ್ ಈಸ್ ನಾಟ್ ವರ್ತ್ ಅಂತ ಅಂದ್ಬಿಟ್ಟು ವಿ ಗೇವರ್ ಅ ಚಾಯ್ಸ್. ಸೊ ಹಂಗೆ ನೋಡೋಕೆ ಹೋದರೆ MCCನೂ ಅಷ್ಟೊಂದೇನು ಕಳಪೆ ಕಾಲೇಜ್ ಅಂತ ಏನಿಲ್ಲ. ಇಟ್ಸ್ ಅ ಗುಡ್ ಕಾಲೇಜ್. ಇಟ್ಸ್ ಅ ವೆರಿ ಗುಡ್ ಕಾಲೇಜ್.
ಆ್ಯಂಡ್ ಕ್ರೈಸ್ಟ್ ಇನ್ನೊಂದು ರೀಸನ್ ಏನಕ್ಕೆ ಬೇಡ ಅಂತೆ ಅಂತಂದರೆ ತುಂಬ ದೂರ ಇದೆ, ಬಸ್ಸೇ ಸಿಗ್ತಾ ಇಲ್ಲ. ಬಸ್ ಸಿಕ್ಕಿದ್ರೂ ಒಂದೇ ಬಸ್ ಇರೋದು, ಸಿಕ್ಕಾಬಿಟ್ಟೆ ರಶ್ ಇರುತ್ತೆ. ಸೊ ಇವಳು ಅಲ್ಲಿ ಹೋಗಿ ಬಂದು ಇಲ್ಲಿ ಮನೆಯಲ್ಲಿ ಓದ್ಕೊಂಡು ಮ್ಯಾನೇಜ್ ಎಲ್ಲ ಮಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಮಮ್ಮಿ ಬೇಡ ಅಂತ ಹೇಳಿದ್ರು. ಆ್ಯಂಡ್ ಫೈನಲ್ ಡಿಸಿಷನ್ ಇವಳೇ ತೊಗೊಂಡಿದ್ದು ಬೇಡ ಅಂತ ಹೇಳಿ. ಸೊ ಓಕೆ ಅಂತ ನಾವು ಸುಮ್ಮನಾದ್ವಿ. ಆ್ಯಂಡ್ ಇವಾಗ ಮೌಂಟ್ಸಿಗೆ ಆಲ್ರೆಡಿ ಜಾಯಿನ್ ಆಗಿಬಿಟ್ಟಿದ್ದಾಳೆ. ಸೊ ನೋಡೋಣ ಕೋರ್ಸ್ ಚೇಂಜ್ ಮಾಡ್ತಾರೋ ಇಲ್ವೋ ಏನು ಎತ್ತ ಅಂತ ಅಂದ್ಬಿಟ್ಟು ಕೇಳಬೇಕು. ಆ್ಯಂಡ್ ಕ್ರೈಸ್ಟಲ್ಲಿ ಎಷ್ಟು ಇಯರಿಗೆ 4 ಇಯರಾ 3 ಇಯರಾ ಏನು ಡಿಗ್ರಿ? ಇನ್ನೂ 4 ಇಯರ್ ಬಂದಿಲ್ಲ, 3 ಇಯರೇನೆ. ಹತ್ತತ್ರ ಒಂದು 10 lakhs ಆಗುತ್ತಾ? 12 lakhs. ಸೊ ಅಷ್ಟೊಂದೆಲ್ಲ ಏನು ಇಲ್ಲ, 4 years ಇದ್ದಿದ್ದು 4 years ಏನಾಗಿತ್ತು ಫಾರ್ 12 lakhs. 4 years ಕೋರ್ಸ್ 12 lakhs, ಇಯರ್ಲಿ 3 lakhs. ವರ್ತಿಲ್ಲ ಅನ್ನೋದಕ್ಕಿಂತ ಇವಾಗ ಓಕೆ ಒಳ್ಳೆ ಕಂಪ್ನಿ ಸಿಕ್ಕಿದ್ರೆ ಓಕೆ. ಇವಾಗ ನಮಗೆ ಪ್ಲೇಸ್ಮೆಂಟ್ ಆಗುತ್ತೆ ಅಂದ್ರೂ ಬೇಸಿಕ್ ಪೇನೇ ಬಂದು 25,000 ಅಷ್ಟೇ ಇರೋದು. ಅದು ಬಿ ಕಾಮಿಗೆ. ಇನ್ನು M.Com ಮಾಡ್ಕೊಂಡಿದ್ದೀರಾ ಅಂತಂದರೆ ಅದು ಬೇರೆ ಥರನೇ ಇರುತ್ತೆ, ಅದಕ್ಕೂ 25ನೇ ಬೇಸಿಕ್ ಸ್ಯಾಲ್ರಿ ಇರುತ್ತೆ. ಸೊ ಬೇಡ ಅಷ್ಟೊಂದೆಲ್ಲ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಇವಾಗ ಮೌಂಟ್ಸ್ಗೆ ಕನ್ಫರ್ಮ್ ಆಗಿ ಸೇರಿಸ್ಬಿಟ್ಟಿದ್ದೀವಿ. ಸೊ ಇವಾಗ ಅಲ್ಲಿ ಹೋಗಿ ಕಾಲೇಜ್ ಹೇಗಿದೆ ಏನು ಅಂತ ನಿಮಗೂ ತೋರಿಸ್ತೀನಿ. ಏನು ವಿನೂತನೂ ನೋಡಿದ್ಯಾ ಅಲ್ವ ಇನ್ನೂ ನೀನು? ನಾನಿದೆ ಫಸ್ಟ್ ಟೈಮ್ ಹೋಗ್ತಿರೋದು, ಸೊ ನನಗೆ ಹೊಸದು. ಐ ಶೋ ಯು ಪೀಪಲ್ ಆಲ್ಸೋ. ಹೀರೋಯಿನ್ ಮೇಡಮ್ ಏನು ಮೇಡಮ್ ಇದು? ಹೋಗಿ ಪ್ಲೀಸ್ ಡೋಂಟ್ ಟೇಕ್ ಮೇಡಮ್. ವಾಟ್ ಇಸ್ ದಿಸ್ ಮ್ಯಾಮ್? ರೆಸ್ಪೆಕ್ಟ್ ಕೊಡಿ ಮ್ಯಾಮ್. ನೋ ಡೋಂಟ್ ಫಾಲೋ ಮೀ ಪ್ಲೀಸ್. ನೋ ಡೋಂಟ್ ಫಿಲ್ಮ್ ಮೀ ಪ್ಲೀಸ್. I told you people not to come back off me, right? Mom can't do anything, Mom. Everyone are fan of you. Media people, I don't know. Please don't. Mom, you need any assistant? No, Bodyguard? no, I am bodyguard for myself. Okay, Mom. Thank you, Mom, for your cooperation. Please go. Bye, Mom. ಇದೇ ಕಾಲೇಜು. ಇವತ್ತು ಬಸವ ಜಯಂತಿ ಲೀವ್ ಇದೆ, ಗೊತ್ತಿಲ್ಲ ಈ ನಾಯಿಗೆ. ಈಗ ಬಸವ ಜಯಂತಿ ಅಂತ ರಜಾ ಕೊಟ್ಟಿದ್ದಾರೆ ಕಾಲೇಜಿಗೆ. ಸುಮ್ಮನೆ ಅಲ್ಲಿಂದ ಬಂದ್ವಿ. ನಮ್ಮದು 1.5 hour ವೇಸ್ಟ್ ಆಯಿತು ಬಂದಿದ್ದು. ನಮಗೆ ಬಸವ ಜಯಂತಿ ಬಗ್ಗೆ ಗೊತ್ತಿಲ್ಲ. ಕಾಲೇಜ್ ಲೈಕ್ ಬಸವ ಜಯಂತಿಗೂ ರಜಾ ಕೊಡ್ತಾರೆ ಅಂತ ಗೊತ್ತಿಲ್ಲ. ಬಿಕಾಸ್ ನಾವು ಓದಿದ್ದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೂಲ್, ನಮಗೆಲ್ಲ ಕೊಡ್ತಾ ಇರಲಿಲ್ಲ. ಬಾ ಇಲ್ಲಿ ಪಾನಿಪುರಿನಾದ್ರು ತಿನ್ಕೊಂಡು ಹೋಗೋಣ. ಇಲ್ಲ ಅಲ್ಲಿ ಹೋಗ್ತಾ ಬೇರೆ ಬೇರೆ ಇದೆ ಅಲ್ಲ ಇನ್ನು ಗೊತ್ತಿಲ್ಲ. ಸೊ ಸುಮ್ಮನೆ ವೇಸ್ಟ್ ಬಂದಿದ್ದು. ಹಿಂಗೋಗಿ ಹೆಂಗೆ ಹೋಗ್ಬೇಕು ಹೇಳು ನನಗೆ? ನೋಡಿ ಮತ್ತೆ ಬಂದಿದ್ದು ವೇಸ್ಟ್ ಆಯಿತು. ಏನು ಮಾಡೋದು ಬೇಜಾರಾಗ್ತಾ ಇದೆ. ಮೌಂಟ್ ಕಾರ್ಮಲ್ PG ಸೆಂಟರ್ ಈ ಕಡೆ ಬಾ. ಸೊ ಇವಾಗ ವಾಪಸ್ ಮತ್ತೆ ಮನೆಗೆ ಹೋಗಬೇಕು. ಏನಾಯಿತು ಗೊತ್ತಾ, ಬಸ್ಸಲ್ಲಿ ಬೇರೆ ಬಿದ್ದುಬಿಟ್ಟೆ ನಾನು. ಟೈಟಾಗಿ ಹಿಡ್ಕೊಂಡಿದ್ದೆ, ಜೋರಾಗಿ ನೋಡಬೇಕಿತ್ತು ಹೆಂಗೆ ಬಿದ್ಲು ಅಂತ. ಜೋರಾಗಿ ಬ್ರೇಕ್ ಹಾಕ್ಬಿಟ್ರು, ಬಿದ್ದೇ ಬಿಟ್ಟೆ ನಾನು. ಪಾಪ ನನಗಿಂತ ಜಾಸ್ತಿ ಇನ್ನೊಬ್ರು ಯಾರೋ ಬಿದ್ದುಬಿಟ್ರು. ನನ್ನ ಬಿದ್ದೆ. ಐನೋ, ಬಟ್ ಏನು ಮಾಡೋಕ್ಕಾಗಲ್ಲ, ಇಟ್ ಹ್ಯಾಪನ್ಸ್. ಒಂದು ಬಸ್ಸವನು ಜೋರಾಗಿ ಬ್ರೇಕ್ ಹೊಡೆದ್ಬಿಟ್ಟ. ಮೊದಲು ಎಂತ ಸೊ ಇವಾಗ ಮಾಡೋಕ್ಕಾಗಲ್ಲ. ವಾಪಸ್ ಹೋಗ್ತಾ ಇದ್ದೀವಿ. ಹೋಗಿಲ್ಲ ಡೆಸರ್ಟ್ ಕೆಫೆ. ಸೊ IISc ಒಳಗೆ ಬಂದ್ವಿ. ಆ್ಯಕ್ಚುಲಿ ಹೋಗ್ಬೇಕಾದ್ರೆ ತುಂಬ ಲೇಟ್ ಆಯ್ತಲ್ಲ, ಬರಬೇಕಾದ್ರೆ ತುಂಬ ಬೇಗ ಬಂದ್ಬಿಟ್ಟಿದ್ದೀವಿ. ಬಿಕಾಸ್ ವಿ ನ್ಯೂ ದ ರೂಟ್ ಅಲ್ವಾ. ಸೊ ಹೋಯ್ತು ಬಂತ ಅಂತ ಹೋಗ್ಬೇಕಾದ್ರೆ ಎಲ್ಲಿ ನೆಕ್ಸ್ಟ್ ಎಲ್ಲಿ ಏನಂತ. ಸೊ ಮಮ್ಮಿ ಆಫೀಸಿಗೆ ಬಂದಿದ್ದೀವಿ. ಮಮ್ಮಿಗೆ 1 2 ಕೊಟ್ಟು ಹೋಗೋಣ ಅಂತ. ಸೊ ಇಟ್ ಇಸ್ ಟು ಅಕ್ವರ್ಡ್ ಅಲ್ಲ ಹಿಂಗೆ ಇಟ್ಕೊಂಡು ವಿಡಿಯೋ ಮಾಡೋದು. ಬಟ್ ಸ್ಟಿಲ್ ಐ ಲೈಕ್ ದಿ ಅಕ್ವರ್ಡ್ನೆಸ್. ಮಮ್ಮಿ ಆಫೀಸ್ ಅದು ಅಕ್ವರ್ಡ್ ಅಲ್ಲ. ಇದೇ ನಮ್ಮ ಮಮ್ಮಿ ಆಫೀಸ್. ಸೊ ಇದೇನು ಮಮ್ಮಿ ಕುತ್ಕೊಳ್ಳೋ ಅಂಥ ಜಾಗ. ಹೆಸರು ಈ ಜಾಗ ಬಿಡಿ, ಹೆಸರು ತೋರಿಸ್ತೀನಿ. ದಾಕ್ಷಾಯಿಣಿ ನೋಡಿ ತೋರಿಸ್ತೀನಿ.
and this is her computer and this is her locker. ಗೈಸ್, ಇದು ನಮ್ಮ ಮಮ್ಮಿಯ ಹಳೇ ಆಫೀಸ್. ಇದರಲ್ಲಂತೂ ಸಿಕ್ಕಾಪಟ್ಟೆ ಮೆಮೊರೀಸ್ ಇರುತ್ತೆ. ಇಲ್ಲಿ ಮಮ್ಮಿ ಆಫೀಸ್ ಅಂದರೆ ಇದು ಮೇನ್ ಬಿಲ್ಡಿಂಗು. ಮೇನ್ ಬಿಲ್ಡಿಂಗಲ್ಲಿ ನಮ್ಮ ಅಜ್ಜಿ ವಿನೂತನ ಎತ್ಕೊಂಡು ಬಂದು ಅಲ್ಲಿ ಮಲಗಿಸ್ಕೊಂಡು ಶಿ ವಾಸ್ ವೇಟಿಂಗ್ ಇಲ್ಲಿ ಅಲ್ವಾ. ಆ ಮರದ ಕೆಳಗೆ ವೇಟ್ ಮಾಡ್ತಾಯಿದ್ರು. ಆ್ಯಂಡ್ ಇದು ನಮ್ಮ ಮಮ್ಮಿ ಆಫೀಸ್ ಅಲ್ಲಿ ಮೇಲ್ಗಡೆ. ನಾವಾಗ ಬ್ಯಾಗೆಲ್ಲ ತೊಗೊಂಬಂದು ಇಲ್ಲಿ ಇಲ್ಲಿ ಕೂತ್ಕೊತಾ ಇದ್ವಿ. ಆ್ಯಂಡ್ ನಮ್ಮ ಅಜ್ಜಿ ವಿನೂತನ ಕರ್ಕೊಂಬಂದು ಇಲ್ಲಿ ಕೂತ್ಕೊತಾ ಇದ್ರು. ವಿನೂತ ಅವಾಗಿನ ಚಿಕ್ಕ ಪಾಪು, ಇನ್ನೂ 1 ವರ್ಷನೂ ಆಗಿರಲಿಲ್ಲ ಅನ್ಸುತ್ತಲ್ಲ. ಇಂಜೆಕ್ಷನ್ಗೆ ಏನೋ ಕರ್ಕೊಂಬರೋದು. ಎಷ್ಟು ಉದ್ದ ಇದೆ ಇಂಜೆಕ್ಷನ್ಗೆ ಕರ್ಕೊಂಬರ್ತಿದ್ರು. ಸೊ ನಮಗೆ ತುಂಬ ಮೆಮೊರೀಸ್ ಇದೆ ಇಲ್ಲಂತ ಎಸಿನಲ್ಲಂತೂ. ಆ್ಯಂಡ್ ಈ ರೋಡ್ ಬಂದು ನಾನು ಸ್ಕೂಲ್ಗೆ ಹೋಗ್ತಿದ್ದಿದ್ದು ರೋಡು. ವಿನೂತನ್ನು ಕರ್ಕೊಂಡು ಸೈಕಲ್ ಹೊಡ್ಕೊಂಡು ಹುಷ ಅಂದ್ಕೊಂಡು ಹೋಗ್ತಿದ್ವಿ ನಾವು. ಚೆನ್ನಾಗಿತ್ತು ಒಂಥರ ಆ ಲೈಫು. ಮತ್ತು ಮಿಸ್ ಮಾಡ್ಕೊತಾ ಇದ್ದೀನಿ ಅದನ್ನೆಲ್ಲ ಅಲ್ಲೇನೆ. ಈಗ ತುಂಬ ಬೇಗ ದೊಡ್ಡವರಾಗ್ಬಿಟ್ಟು. ಆವಾಗ ಯಾವಾಗ ದೊಡ್ಡವರಾಗ್ತೀವೋ ಅಂತ ಅನ್ನಿಸ್ತಾಯಿತ್ತು. ಇವಾಗ ಅಯ್ಯೋ ಇಷ್ಟು ಬೇಗ ದೊಡ್ಡವರಾಗ್ಬಿಟ್ವ ನಾವು ಅಂತ ಅನ್ಸುತ್ತೆ. ಯಾವಾಗೂ ಚಿಕ್ಕವರಾಗಕ್ಕಾಗಲ್ಲ ನಾವು ಇವಾಗ. ಈಗ ಅಶ್ವತಿನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ತಪ್ಪಿಸ್ಕೊಂಡ್ಬಿಟ್ಟಿದೀವಿ. ಅಶ್ವತಿ ಇಲ್ಲೇ ವರ್ಕ್ ಮಾಡೋದು, ಅದಕ್ಕೆ ಅವಳನ್ನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ನಾವು ಯಾವುದೋ ಕಾಡಲ್ಲಿ ತಪ್ಪಿಸ್ಕೊಂಡ್ಬಿಟ್ಟಿದ್ದೀವಿ. ಸೊ ನೋಡಿ ಯಾರು ಬರ್ತಿದ್ದಾರೆ ಅಂತ. ಕಾಮೆಂಟ್ಸ್ ಮಾಡಿ. ಇಲ್ಲಿಂದ ಕಾಣಿಸ್ತಾನೆ ಇಲ್ಲ ಅವಳು. ನಮ್ಮ ಮನೆಗೆ ಬರ್ದಿರ ನಾಟಕ ಆಡ್ಕೊಂಡು ಡವ್ ಮಾಡಿಕೊಂಡು. ನಾನೇ ಡೋವೇನಿಲ್ಲ, ಮೀಟಿಂಗ್ ಇತ್ತು. ಮತ್ತು ನೀನು ಯಾಕೆ ಅಷ್ಟು ದೂರದಿಂದ ನಡ್ಕೊಂಡು ಬಂದೆ? ಅದೇನೆ, ನನಗೆ ಬುದ್ಧಿ ಇಲ್ಲ. ನಮ್ಮಮ್ಮ ಬಿಟ್ಟೋಗ್ತಾರೆ. ಗೈಸ್, ಸೊ ಇದು ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಯಾಕೋ ವ್ಲಾಗ್ಸ್ನ ನಾನು ಸರಿಯಾಗಿ ಶೂಟ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಸೊ ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡಿ ಎಂಡ್ ಮಾಡೋಣ ಅಂತ ಬಂದಿದ್ದೀನಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ನಮ್ಮ ಮಮ್ಮಿ ನಮ್ಮ ಡ್ಯಾಡಿ ನೆನ್ನೆ ನೈಟ್ ಬಂದರು. ಆ್ಯಂಡ್ ಇವತ್ತು ನಾನು ಮನೆಗೆ ಹೋಗ್ತಾಯಿದ್ದೀನಿ. ಸೊ ಅದಕ್ಕೆ ಎಲ್ಲರೂ ನನ್ನ ಬೀಳ್ಕೊಡುಗೆ ಮಾಡಿ ಬರೋಣ ಅಂತ ಬರ್ತಾಯಿದ್ದಾರೆ. ಸೊ ಬಸ್ ಸ್ಟ್ಯಾಂಡಿಗೆ ಬಿಡೋದಕ್ಕೆ ಬರ್ತಾಯಿದ್ದಾರೆ. ವಾಕ್ ಆಗುತ್ತೆ ಅಂದ್ಬಿಟ್ಟು ಸೊ ಹೋಗ್ತಾಯಿದ್ದೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ತುಂಬ ಡಿಸ್ಟರ್ಬೆನ್ಸ್ ಇದೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ನಮ್ಮ ಡ್ಯಾಡಿ ಅಂತೂ ಯಪ್ಪ ದೇವ್ರೆ, ವಿಡಿಯೋ ಫೋಟೋಸ್ ಅಂದರೆ ಹೆಂಗೆ ಆಡ್ತಾರೆ ಅಂದರೆ ನೋಡಿ ನಮ್ಮ ಮಮ್ಮಿ ದೂರ ಹೊರಟೋದ್ರು, ನನ್ನ ಪಕ್ಕದಲ್ಲಿದ್ದವರು ಓದ್ಕೊಂಡು. ಸೊ ಅಷ್ಟೇ, ಇನ್ನೇನಿಲ್ಲ. ಇವರೆಲ್ಲ ನನ್ನ ಬಸ್ ಸ್ಟ್ಯಾಂಡಿಗೆ ಬಿಡಕ್ಕೆ ಬರ್ತಿದ್ದಾರೆ. ಏನು ಹೇಳ್ತಾರೆ ಅದಕ್ಕೆ ಬೀಳ್ಕೊಡುಗೆ. ಗೊತ್ತಾಗಿ. ಸೊ ಯಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ವಿನೋ ಬಾಯ್ ಮಾಡ. ಬಾಯ್ ಬಾಯ್.